ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ದಾಸನಪುರದ ಈರುಳ್ಳಿ ಎಪಿಎಂಸಿಗೆ ಬೀಗವನ್ನ ಹಾಕಲಾಗಿದೆ. ಗಡುವು ಮುಗಿದ್ರೂ ಬಾಡಿಗೆ ಕಟ್ಟಿದ್ದ ದಾಸನಪುರ ಎಪಿಎಂಸಿ ನ್ಯಾಯಾಲಯದ ಆದೇಶದ ಮೇರೆಗೆ 77 ಮಳಿಗೆಗಳಿಗೆ ಬೀಗ ಹಾಕಲಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರದ ಈರುಳ್ಳಿ ಎಪಿಎಂಸಿ ರೈತರ ಈರುಳ್ಳಿ ಬೆಳೆ ರಸ್ತೆಗಿಟ್ಟು ಬೀಗವನ್ನ ಜಡಿದಿದ್ದಾರೆ. ಅಧಿಕಾರಿಗಳು ಸಮಯ ಕೊಡಿ ಅಂತ ಹೇಳಿ ರೈತರು ಬೇಡ್ಕೊಂಡ್ರು ಕೂಡ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಭದ್ರತೆ ನಡುವೆ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗಿತ್ತು. ಅಂದ್ರೆ ಹಲವಾರು ತಿಂಗಳಿಂದ ಬಾಡಿಗೆಯನ್ನ ನೀಡಿರಲಿಲ್ಲ, ನೋಟಿಸ್ ಅನ್ನ ಕೂಡ ನೀಡಲಾಗಿತ್ತು. ಹಾಗಾಗಿ ಅಲ್ಲಿದ್ದಂತಹ ಈರುಳ್ಳಿ ಏನಿತ್ತು ಅದನ್ನೆಲ್ಲ ಆಚೆ ಹಾಕಿ ಅಧಿಕಾರಿಗಳು ಬೀಗವನ್ನ ಜಡಿದಿದ್ದಾರೆ. ಏಕಾಏಕಿ ಬಂದಿದ್ದಾರೆ ನೋಡಿ, ಏಕಾಏಕಿ ಬಂದು ನೋಡಿ ಮೂಟೆಗಳೆಲ್ಲ ಆಚೆ ಹಾಕಿದ್ದಾರೆ. ಬೀದಿಗೆ ಬಿದ್ದಿದ್ದೀವಿ ನಾವು ಆಲ್ರೆಡಿ. ಇದರಲ್ಲಿ ಏನಿಲ್ಲ ಅಂದ್ರೆ ಈಗ ಮಳೆ ಗಿಳೆ ಬಂತು, ಇಲ್ಲ ಏನಾಯ್ತು, ಇಲ್ಲ ರೇಟ್ ಕಮ್ಮಿ ಆಯ್ತು ಅಂದ್ರೆ ಒಂದು ಏನಿಲ್ಲ ಒಂದು 15 ಲಕ್ಷ ಲಾಸ್ ಆಗುತ್ತೆ ಸರ್. ಈಗ ಒಂದು ನಾವು ನೋಟಿಸ್ ಕೊಟ್ಟಿಲ್ಲ, ನಮಗೆ ನೋಟಿಸ್ ಆದರೂ ಕೊಟ್ಟಿದ್ರೆ ನಾವು ಹೆಚ್ಚು ಆಚೆ ಹಾಕ್ಸ್ಕೊತಾ ಇದೀವಿ. ಏನು ತಿಳಿಸಿಲ್ಲ, ಧಾರಾಳವಾಗಿ ಬಂದು ಈಗ ಬೀಗ ಹಾಕ್ತೀವಿ, ಇಲ್ಲ ಹಂಗೆ ಹಾಕ್ಬಿಡ್ತೀವಿ. ಮೂಟೆಗಳು ಇದ್ರೆ ಒಳಗೆ ಇರಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ ಎಲ್ಲ ಕೂಲಿ ಕೊಟ್ಟು ಎತ್ತಾಕ್ಸ್ಕೊಂಡಿದ್ದೀನಿ. ಭಾಳ ನೋವಾಗ್ತಾ ಇದೆ ಸರ್. ಕಮ್ಮಿ ನೋಡಿ ಸ್ಕೇಲ್ಗಳು ನಮ್ಮವೆಲ್ಲ ವಸ್ತುಗಳೆಲ್ಲ ಇನ್ನೂ ಒಳಗಡೆನೇ ಇದ್ದಾವೆ. ತೊಂದರೆ ಕೊಡ್ತಾ ಇದ್ದಾರೆ ಸರ್, ತೊಂದರೆ ಕೊಟ್ಟಿದ್ದಾರೆ ನಮಗೆ. ಮಳೆ ಬಂದರೆ ಹಾಳಾಗಿ ಹೋಯ್ತು ಸರ್, ಅಷ್ಟೇ. ಒಂದು 15-20 ಲಕ್ಷ ಲಾಸ್ ಆಗುತ್ತೆ ಸರ್. ಈಗ ನಮಗೆ ರೈತರು ಸರ್, ರೈತರ ಮಾಲ್ಗಳು ಮಾರ್ಬಿಟ್ಟು ನಾವು ರೈತರಿಗೆ ಪಟ್ಟಿ ಕೊಡ್ಬೇಕು ಸರ್. ನೋಡಿ ಈಗ ಏಕಾಏಕಿ ಬಂದ್ಬಿಟ್ಟು ಇವಾಗಲೇ ಎತ್ತಬೇಕು ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ಎತ್ತು ಆಚೆ ಕಟ್ಸಿದ್ದೀನಿ. ಈಗ ಎಲ್ಲ ಕೂಲಿ ಕೊಟ್ಟು ಭಾಳ ಲಾಸ್ ಆಗುತ್ತೆ ಸರ್, ಏನು ಮಾಡೋಕ್ಕಾಗಲ್ಲ. ಈಗ ನಾವು ಸರ್ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ಇದೆ, ರಿಟ್ ಪಿಟಿಷನ್ 3011/2025 ಕನೆಕ್ಟೆಡ್ ವಿತ್ ಅದರ್ ಮ್ಯಾಟರ್ಸ್ ಇದ್ದಾವೆ ಸರ್. ಅದರಲ್ಲಿ ತೀರ್ಮಾನ ಆಗಿದೆ, ಇವರು ಆಯ್ಕೆ ಕೊಡಬೇಕು ಅಂತ. ಟೆಂಪ್ರರಿ ಅಲಾಟ್ಮೆಂಟ್ ಮಾಡಿಕೊಡ್ತೀವಿ. ಮಳಿಗೆ ಅಥವಾ ಹರಾಜುಕಟ್ಟೆಗಳಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ. ಯಶವಂತಪುರದವ್ರು ಟ್ರೇಡ್ ಶಿಫ್ಟ್ ಆದಮೇಲೆ ಇವರಿಗೂ ಮಳಿಗೆ ಹಂಚಿಕೆ ಮಾಡಿಕೊಡ್ತೀವಿ ಅಂತ ಹೇಳಿ ನಾವು ಇವ್ರಿಗೆ ನೋಟಿಸ್ ಕೊಟ್ಟಿದ್ವಿ. ಈ ನೋಟಿಸ್ನ ಪ್ರಶ್ನೆ ಮಾಡಿ ಮತ್ತೆ ಅವ್ರು ಕೋರ್ಟಿಗೆ ಹೋಗಿದ್ರು. ಅಲ್ಲೂ ಕೂಡ ಅವ್ರದ್ದು ಸ್ಟೇ ವೆಕೇಟ್ ಆಯಿತು, ಡಿಸ್ಮಿಸ್ ಆಯಿತು ಕೇಸು. ಅದ್ರ ಮೇಲೆ ನಾವು ಎವಿಕ್ಷನ್ ಆ್ಯಕ್ಟ್ ಅಡಿನಲ್ಲಿ ಇವ್ರನ್ನ ವೆಕೇಟ್ ಮಾಡೋಕ್ಕೆ ಆರ್ಡ್ರ್ ಮಾಡಿದ್ದೀವಿ. ಆರ್ಡ್ರ್ ಮಾಡಿದ ಮೇಲೂ ಅವರು ವೆಕೇಟ್ ಮಾಡಲಿಲ್ಲ. 45 ಡೇಸ್ ಆಯಿತು ಮತ್ತು